ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಣ್ಣೆಯಿಂದ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಫಸ್ಟು ಬೆಳ್ಳುಳ್ಳಿ, ಮೆಣಸು, ಲವಂಗ ಮತ್ತು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಇದು ಬೆಣ್ಣೆ, ಇದು ಮನೇಲೇ ಮಾಡಿರೋಂಥ ಬೆಣ್ಣೆ. ಇದಕ್ಕೆ ನಾವು ಕುಟ್ಟಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಪುಡಿ ಮಾಡಿ ಇಟ್ಟಿರೋದನ್ನ ಹಾಕಿದ್ದೀವಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಲೋ ಫ್ಲೇಮಲ್ಲಿ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಬೇಕದು. ಏನಕ್ಕೆ ಅಂದರೆ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿದ್ದೀವಿ. ಈಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಅದು ಚೆನ್ನಾಗಿ ಹಂಗೆ ಕೈ ಆಡಿಸ್ತಾ ಇದ್ದರೆ ಚೆನ್ನಾಗಿ ಗಮ್ ಅಂತ ತುಪ್ಪ ಬರುತ್ತೆ. ನೋಡಿ, ಈಗ ಸ್ವಲ್ಪ ಸ್ವಲ್ಪನೇ ಮಳ್ತಾ ಇದೆ, ಬಬಲ್ಸ್ ಬರ್ತಾ ಇದೆ ನೋಡಿ. ಹಾಗೆ ನೋಡಿ, ಈಗ ಒಂದು ಸ್ವಲ್ಪ ಇದಾಗಿದೆ, ಸ್ವಲ್ಪ ಮಳ್ತಂಗಿದೆ. ಆ ಬಬಲ್ಸ್ ಎಲ್ಲ ನೀಟಾಗಿ ಹೋಗಿ ಒಳ್ಳೆ ನೀರು ಥರ ತುಪ್ಪ ಬರಬೇಕು, ಅಥವಾ ಎಳ್ನೀರು ಥರ ತುಪ್ಪ ಬಂದಾಗ ಗ್ಯಾಸ್ನ ಆಫ್ ಮಾಡಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟಿರಬೇಕು, ಹೈ ಫ್ಲೇಮ್ ಮಾಡಲೇಬಾರ್ದು. ಯಾವಾಗಲೂ ಹಿಂಗೆ ಕೆದರ್ತಾ ಇರಬೇಕು, ಅವಾಗವಾಗ ಕದಕ್ತಾ ಇದ್ದರೆ ಚೆನ್ನಾಗಿರೋ ತುಪ್ಪ ಬರುತ್ತೆ. ನೋಡಿ, ಈಗ ಫೈನಲ್ ಆಗಿ ತುಪ್ಪ ಬಂದಿದೆ. ಇದು ಒಂಥರ ನೀರು ಥರ ಇರುತ್ತೆ ನೋಡಿ. ಈಗ ನಾವು ತೋರಿಸ್ತೀವಿ. ಅದೆಲ್ಲ ಆ ಥರ ಸೈಡ್ ಮಾಡಿ, ಅದೆಲ್ಲ ಇದು ಮಡ್ಡಿ ಹಿಂಗೆ ನೀರು ಥರ, ಎಳೆ ನೀರು ಥರ ಅಥವಾ ನೀರು ಥರ ಇರುತ್ತೆ. ಇದು ನೀಟಾಗಿ ಬಂದಿರೋದು. ನಿಮಗೆ ಗಮ್ ಅಂತಲೂ ವಾಸನೆ ಬರ್ತಾ ಇರುತ್ತೆ. ನೀವು ಸ್ಮೆಲ್ ಮಾಡಿ ನೋಡಿದ್ರೆ ಗಮ್ ಅಂತ ಪರಿಮಳ ಬರ್ತಿರುತ್ತೆ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಸೋರಿಸಿ ಇಟ್ಕೊಳ್ಳೋದೆ ಅಷ್ಟೇ.